ಶಂಖಪುಷ್ಪ ಹೂವು. ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗೇ ಇರ್ತೀರಾ. ಇವತ್ತು ನಾನು ಈವ್ನಿಂಗ್ ಟೈಮ್ದು ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಗಾರ್ಡನಲ್ಲಿ ನಾವು ಈವ್ನಿಂಗ್ ಟೈಮಲ್ಲಿ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಹಾಗೆ ವಿಡಿಯೋನ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆ ಮುಂದೆ ದಾಳಂಬೆ ಗಿಡ ಇದೆ. ಇದರಲ್ಲಿ ಆಗಿರುವಂಥ ದಾಳಂಬಿ ಎಷ್ಟೊಂದು ದಾಳಂಬಿ ಆಗಿದಾವೆ ನೋಡಿ. ಏನ್ ಮಾಡತ್ತಿ ಮಮ್ಮಿ? ಶಂಖಪುಷ್ಪ ಹೂವು ಇವನಿಗೆ ತುಂಬಾ ಇಷ್ಟ. ದಾಳಂಬೆ ಕಾಯಿ. ಇವರೆಲ್ಲ ಕತ್ತಿ ಹೆಂಗೆ ಹೇಳ್ತಾರ ನೋಡ್ರಿ ಮನೆ ಮುಂದೆ ಕೂತ್ಕೊಂಡು. ಇವೆಲ್ಲ ನಮ್ಮ ಮನೆ ಮುಂದೆ ನೆಡೆಸಿರುವಂಥ ಗಿಡಗಳು, ಹೂವಿನ ಗಿಡ, ಆಮೇಲೆ ಹಣ್ಣಿನ ಗಿಡಗಳು. ಮುಂಚೆ ಇಲ್ಲಿ ಪೇರಲ ಗಿಡ, ಆಮೇಲೆ ಸೀತಾಫಲ, ದಾಳಿಂಬೆ, ಪಪ್ಪಾಯ ಇವೆಲ್ಲ ಹಣ್ಣಿನ ಗಿಡಗಳಿದ್ದು. ಇವಾಗ ರೀಸೆಂಟಾಗಿ ಅವನ್ನೆಲ್ಲ ತೆಗೆದಿದ್ದೀವಿ. ಜಸ್ಟ್ ದಾಳಿಂಬೆ ಆಮೇಲೆ ಕೆಲವೊಂದು ಹೂವಿನ ಗಿಡಗಳನ್ನಷ್ಟೇ ಬಿಟ್ಟಿದ್ದೀವಿ ಅಲ್ಲಿ. ಇವಾಗ ಚಳಿಗಾಲ, ಸೊ ತುಂಬಾ ಡಸ್ಟ್ ಆಗಿತ್ತು. ಗಿಡಗಳ ಮೇಲೆಲ್ಲ, ಎಲೆಗಳ ಮೇಲೆ ಡಸ್ಟ್ ತುಂಬಿಕೊಂಡಿತ್ತು. ಎಲ್ಲ ಗಿಡಗಳು ಒಂಥರ ಹೊಲಸಾಗಿ ಕಾಣಿಸ್ತಾ ಇದ್ವು. ಸೊ ಹಾಗಾಗಿ ನಮ್ಮಮ್ಮ ಗಿಡಗಳಿಗೆ ನೀರು ಹಾಕ್ತಾಯಿದ್ರು. ಎಲ್ಲ ಎಲೆಗಳಿಗೆ ಆಮೇಲೆ ಗಿಡಗಳಿಗೆಲ್ಲ ನೀರು ಹಾಕಿ ಕ್ಲೀನ್ ಮಾಡ್ತಾಯಿದ್ರು. ಸ್ವಲ್ಪ ಈ ಚಳಿಗಾಲದಲ್ಲಿ ಈ ಥರ ಡಸ್ಟ್ ಎಲ್ಲ ಕೂಡೋದ್ರಿಂದ ಹೂಗಳು ಚೆನ್ನಾಗಿ ಅರಳಲ್ಲ, ಜಾಸ್ತಿ ಹೂ ಬಿಡಲ್ಲ, ಗಿಡಗಳೆಲ್ಲ ಬೇಗ ಹಾಳಾಗ್ತವೆ. ಸೊ ಹಾಗಾಗಿ ನಮ್ಮಮ್ಮ ಪೈಪಿಂದ ನೀರನ್ನು ಚುಮಕಿಸಿ ಗಿಡಗಳನ್ನು ತೊಳಿತಾ ಇದ್ರು. ಹಾಗೆ ಗಿಡಕ್ಕೆ ನೀರನ್ನು ಹಾಕ್ತಾಯಿದ್ರು. ನಾವು ಅಲ್ಲೇ ಸ್ವಲ್ಪ ಟೈಮ್ ಪಾಸನ್ನು ಮಾಡ್ತಾಯಿದ್ವಿ. ಅದಾದಮೇಲೆ ಈವ್ನಿಂಗ್ ಟೈಮು ಇವತ್ತು ರಾಮ ಮಂದಿರದ ರಾಮ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂತಹ ದಿನ. 1 ವರ್ಷ ಕಳೆಯಿತು. ಸೊ ಅದರ ಸಲುವಾಗಿ ನಾವು ಮನೆಯಲ್ಲಿ ಹಾಗೆ ದೀಪೋತ್ಸವ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ. ಮೋದಿಯವರು ಕರೆ ಕೊಟ್ಟಿದ್ರು ಅಂತೆ ದೀಪೋತ್ಸವ ಮಾಡಬೇಕು ಅಂತ ಹೇಳಿ. ಅದು ನಮ್ಮಮ್ಮ ನೋಡಿದ್ರು, ಕೇಳಿಸ್ಕೊಂಡಿದ್ರು. ಟಿ ವಿಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಕೇಳಿಸ್ಕೊಂಡಿದ್ರು, ನೋಡಿದರು. ಅದನ್ನ ಮಾಡೋ ತನಕ ಅವ್ರಿಗೆ ಸಮಾಧಾನನೇ ಇರಲ್ಲ. ನಮ್ಮಮ್ಮ ಯಾವಾಗಲೂ ಹಾಗೆ ಏನಾದರೂ ಒಂದು ಅವ್ರಿಗೆ ಹೊಸತನ ಬೇಕು. ಪ್ರತಿದಿನವೂ ಏನಾದರೂ ಹೊಸತನ ಮಾಡದೇ ಇದ್ದರೆ ಅವ್ರಿಗೆ ಸಮಾಧಾನನೇ ಇರಲ್ಲ. ಏನಾದರೂ ಒಂದು ವಿಶೇಷತೆ, ಪ್ರತಿದಿನವೂ ವಿಶೇಷತೆಯಿಂದನೇ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಸೊ ರಾಮನವಮಿಯ ಒಂದು ರಾಮ ಮಂದಿರದ ಪ್ರತಿಷ್ಠಾಪನೆಯ ದಿನ ಇತ್ತಲ್ವ. ಸೊ ಹಾಗಾಗಿ ನನಗೆ ದೀಪವನ್ನು ಹಚ್ಚೋದಕ್ಕೆ ಹೇಳಿದರು. ಸೊ ಅವ್ರ ಸಲುವಾಗಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟಪಟ್ಟೇನು ಮಾಡ್ತಾ ಇರಲಿಲ್ಲ, ಸುಮ್ಮನೆ ಬಯಸ್ಕೊಳ್ಳೋದಾಗುತ್ತೆ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಪ್ರದೀಪ್ತನ ಕರ್ಕೊ ಅಂದ್ರೆ ಬಿಗ್ ಬಾಸ್ ನೋಡ್ಕೋತ ಕುಂತಾಳೆ ಇಲ್ಲಿ.